ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನವಿತಾ ಜೈನ್. ವಾಲ್ಮೀಕಿ ಅಭಿವೃದ್ಧಿ ನಿಗಮ ಮಂಡಳಿ ಹಗರಣಕ್ಕೆ ಇಡಿ ಎಂಟ್ರಿ. ರಾಜ್ಯ ಸರ್ಕಾರಕ್ಕೆ ಬಿಗ್ ಶಾಕ್. ಕೈ ನಾಯಕರಿಗೆ ಕಂಟಕ ಎದುರಾಗುತ್ತಾ? ವಾಲ್ಮೀಕಿ ಹಗರಣದಲ್ಲಿ SSS ಅಂದ್ರೆ ಯಾರು? ದೊಡ್ಡವರ ಬುಡಕ್ಕೂ ಸುತ್ತಿಕೊಳ್ಳುತ್ತಾ ಹಗರಣ. ಅಹಿಂದ ಅಸ್ತ್ರ ಪ್ರಯೋಗಿಸ್ತಾ ಇದ್ದ ಕಾಂಗ್ರೆಸ್ಗೆ ಈಗ ಬಿಜೆಪಿ ಟಕ್ಕರ್ ಕೊಡುತ್ತಾ? ಸರ್ಕಾರದ ವಿರುದ್ಧ ಹೇಗಿರಲಿದೆ ಬಿಜೆಪಿ ಹೋರಾಟ? ಇದೇ ಹೊತ್ತಿನ ವಿಶೇಷ ವಾಲ್ಮೀಕಿ ರಾಜಕೀಯ. ಈ ಸರ್ಕಾರ ಅಧಿಕಾರಕ್ಕೆ ಬಂದು 1 ವರ್ಷ 2 ತಿಂಗಳು ತುಂಬಿದೆ. ಈಗ ಇವರ ಆಡಳಿತಾವಧಿಯ ಒಂದೇ ವರ್ಷದಲ್ಲಿ ಈ ಕಾಂಗ್ರೆಸ್ ಪಕ್ಷದ ಈ ಸರ್ಕಾರದ ಮುಖವಾಡ ಇವತ್ತು ಕಳಚಿ ಬಿದ್ದಿದೆ. ದಲಿತರಿಗೆ ಮೀಸಲಿಟ್ಟಾಗಿರ್ತಕ್ಕಂಥ ಹಣ ಯಾವನು ಕಬಳಿಸಿದಾನ ಅವ್ರನ್ನ ಎಲ್ಲೆಲ್ಲಿ ಕಳಿಸ್ಬೇಕೋ ಅಲ್ಲಿ ಕಳಿಸ್ಬೇಕು. ಮತ್ತು ಈ ಭ್ರಷ್ಟ ಸರ್ಕಾರದಲ್ಲಿ ನಡೀತಾ ಇರುವಂಥ ಈ ನೀಚ ಕೃತ್ಯಗಳನ್ನು ಈ ಏಜೆನ್ಸಿಗಳು ಸರಿಯಾದ ರೀತಿಯಲ್ಲಿ ತನಿಖೆ ನಡೆಸಿ ಅವರಿಗೆ ಶಿಕ್ಷೆಯನ್ನು ವಿಧಿಸುವಂಥ ಅವಶ್ಯಕತೆ ಇದೆ. ನಿಮ್ಮ ಸಚಿವ ಸಂಪುಟ ನುಂಗಿ ನೀರು ಕುಡಿತಾ ಇದ್ದೀರಲ್ಲಪ್ಪ. ಎಷ್ಟೋ ಭರವಸೆನಲ್ಲಿ ಓಟ್ ಹಾಕಿದ್ರು. ಈಗ BJP ಅವ್ರು ಮಾಡಿ ನಿಮ್ಮ BJP ಅವ್ರು ಹೇಳಿದ್ರು ದುಡ್ಡು ಹೊಡಿರಿ ಅಂತ. ದುಡ್ಡು ಹೊಡೆದ್ಬಿಟ್ಟು ತಪ್ಪನ್ನು ಮಾಡಿದ್ದೀರಾ, ತಪ್ಪಿಗೆ ಶಿಕ್ಷೆ ಆಗಬೇಕು. ಈಗ ನೀವು ತನಿಖೆ ಮಾಡಕ್ಕೆ ಕೊಟ್ಟಿದ್ದೀರಲ್ವ, ಈ ಇಡಿ ದುಡ್ಡು ಮನಿ ಲಾಂಡ್ರಿಂಗ್ ಆಗಿದೆ ಅಂತ ನೀವೇ ಒಪ್ಕೊಂಡಿದ್ದೀರಾ. ನೀವೇ ಖಾತೆಗಳಿಗೆ ಹೋಗಿದೆ ಅಂತ ಹೇಳಿದ್ದೀರಾ. ವಾಪಸ್ ಪಡ್ಕೋತಾ ಇದೀವಿ ಅಂತ ನೀವೇ ಒಪ್ಕೊಂಡಿದ್ದೀರಾ. ತಪ್ಪನ್ನು ಮಾಡಿದ್ದೀವಿ ಅಂತ ನೀವೇ ಹೇಳಿದ್ದೀರಾ. ಇದರಲ್ಲಿ ತನಿಖೆ ಆಗಬಾರ್ದು, ಇಡಿ ತನಿಖೆ ಮಾಡಬಾರ್ದು ಅಂದರೆ ಯಾಷ್ಟು ಮಟ್ಟಿಗೆ ನ್ಯಾಯ? ಪೇ ಸಿಎಂ 40% ಕಮಿಷನ್ ಭ್ರಷ್ಟ ಸರ್ಕಾರ. 1.5 ವರ್ಷಗಳ ಹಿಂದೆ ಇಂಥದ್ದೇ ಹೋರಾಟಗಳನ್ನು ರಾಜ್ಯದಾದ್ಯಂತ ಮಾಡಿ ಬಿಜೆಪಿ ವಿರುದ್ಧ ಹಲವು ಭ್ರಷ್ಟಾಚಾರದ ಆರೋಪಗಳನ್ನು ಹೊರಿಸಿದ್ದ ಕಾಂಗ್ರೆಸ್ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಅಧಿಕಾರದ ಗದ್ದುಗೆ ಹಿಡಿದಿತ್ತು. ಆದರೆ ಈಗ ಅದೇ ಸರ್ಕಾರದ ವಿರುದ್ಧ ಬ್ರಹ್ಮಾಂಡ ಭ್ರಷ್ಟಾಚಾರದ ಆರೋಪಗಳು ಕೇಳಿಬಂದಿದ್ದು ರಾಜ್ಯ ಸರ್ಕಾರಕ್ಕೆ ಬಿಗ್ ಶಾಕ್ ಎದುರಾಗಿದೆ. ಆ ಮೂವರಿಗೆ ಸುತ್ತಿಕೊಳ್ಳುತ್ತಾ ವಾಲ್ಮೀಕಿ ನಿಗಮದ ಉರುಳು. 3S ಟೀಮಿನ ವಿರುದ್ಧ ಗುಡುಗು. ಬಿಜೆಪಿ ಕೈಗೆ ಸಿಕ್ಕಿತ ಬ್ರಹ್ಮಾಸ್ತ್ರ. ಸಿದ್ದು ಆ್ಯಂಡ್ ಟೀಮ್ ಹಣಿಯಲು ದಿಲ್ಲಿಯಲ್ಲಿ ನಡೆಯುತ್ತಾ ಕಮಲತಂತ್ರ. ಒಂದು ಕಡೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ, ಮತ್ತೊಂದು ಕಡೆ ಮೂಡಾ ಹಗರಣ. ಭ್ರಷ್ಟಾಚಾರ ವಿರೋಧಿ ಸರ್ಕಾರ, ಭ್ರಷ್ಟಾಚಾರ ರಹಿತ ಆಡಳಿತ ಕೊಡೋದೇ ನಮ್ಮ ಗುರಿ ಅಂತ ಅಧಿಕಾರಕ್ಕೆ ಬಂದಿದ್ದ ಕಾಂಗ್ರೆಸ್ ವಿರುದ್ಧ ಈಗ ಬ್ರಹ್ಮಾಂಡ ಭ್ರಷ್ಟಾಚಾರದ ಆರೋಪಗಳು ಕೇಳಿಬಂದಿವೆ. ಒಂದು ಹಗರಣದಿಂದ ಸುಧಾರಿಸಿಕೊಳ್ಳುವಷ್ಟರಲ್ಲಿ ಮತ್ತೊಂದು ಹಗರಣ ಸಿದ್ದು ಸರ್ಕಾರವನ್ನ ಸುತ್ತಕೊಳ್ತಾ ಇದೆ. ವಿರೋಧ ಪಕ್ಷಗಳು ವಿಶ್ರಮಿಸದೆ ಹೋರಾಟ ಮಾಡ್ತಾ ಇದ್ದು ಸರ್ಕಾರಕ್ಕೆ ಭಾರೀ ಹೊಡೆತ ಬೀಳಲಿದೆ ಅಂತ ಹೇಳಲಾಗ್ತಾ ಇದೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ 187 ಕೋಟಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿದೆ ಅನ್ನೋದು ಈಗ ಸಸ್ಪೆನ್ಸ್ ಆಗಿ ಏನೂ ಉಳಿದಿಲ್ಲ. ಈಗಾಗಲೇ ಹಗರಣ ನಡೆದಿದೆ ಅಂತ ಒಪ್ಪಿಕೊಂಡಿರೋ ಸರ್ಕಾರ SIT ತನಿಖೆ ಮಾಡಿಸ್ತಾ ಇದೆ. ಈಗಾಗಲೇ ಕೈ ನಾಯಕ ನಾಗೇಂದ್ರ ಅವರು ತಮ್ಮ ಮೇಲಿನ ಆರೋಪಗಳಿಗಾಗಿ ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದಾರೆ. ಇಷ್ಟೆಲ್ಲ ಆದ ಮೇಲೂ ಭ್ರಷ್ಟಾಚಾರ ಆಗಿಲ್ಲ ಅಂದ್ರೆ ಯಾರಾದರೂ ನಂಬ್ತಾರ? ಭ್ರಷ್ಟಾಚಾರ ಮಾತ್ರವಲ್ಲ, ಮನಿ ಲ್ಯಾಂಡ್ರಿಂಗ್ ಸಹ ನಡೆದಿದೆ ಅನ್ನೋದು ಗೊತ್ತಾಗಿದ್ದು, ಅದು ಗೊತ್ತಾಗ್ತಾ ಇದ್ದಂತೆ ಪ್ರಕರಣಕ್ಕೆ ಇಡಿ ಎಂಟ್ರಿ ಕೊಟ್ಟಿದೆ. ರಾಜ್ಯದಲ್ಲಿ ಅತಿ ದೊಡ್ಡ ಬೆಳವಣಿಗೆಯೊಂದು ನಡೆದಿದ್ದು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣಕ್ಕೆ ಸಂಬಂಧಪಟ್ಟಂತೆ ಇಡಿ ರಾಜ್ಯದ 18 ಸ್ಥಳಗಳಲ್ಲಿ ಏಕಕಾಲಕ್ಕೆ ದಾಳಿ ಮಾಡಿದೆ. ಮಾಜಿ ಸಚಿವ ನಾಗೇಂದ್ರ, ಶಾಸಕ ಬಸವನಗೌಡ ದದ್ದಲ್ ಮನೆ, ಕಚೇರಿಗಳ ಮೇಲೂ ದಾಳಿಯಾಗಿದ್ದು ಈ ಕೈ ನಾಯಕರಿಗೆ ಬಂಧನ ಭೀತಿಯೂ ಎದುರಾಗಿದೆ. ಅಷ್ಟೇ ಅಲ್ಲದೆ ಇದರ ಹಿಂದೆ ದೊಡ್ಡವರೇ ಇದ್ದು ಅವರಿಗೂ ಸಂಕಷ್ಟ ಎದುರಾಗುತ್ತೆ. ಹಗರಣದ ಹಿಂದೆ ಇರೋ ತಿಮಿಂಗಿಲಗಳ ಹೆಸರೂ ಆಚೆ ಬರುತ್ತೆ ಅಂತ ಹೇಳಲಾಗ್ತಾ ಇದೆ. ಬುಧವಾರ ಬೆಳ್ಳಂಬೆಳಿಗ್ಗೆಯೇ ರಾಜ್ಯ ಸರ್ಕಾರಕ್ಕೆ ದೊಡ್ಡ ಶಾಕ್ ಎದುರಾಗಿದ್ದು SIT ವಿಚಾರಣೆ ನಡೆಸುತ್ತಿರುವಾಗಲೇ ಪ್ರಕರಣಕ್ಕೆ ಇಡಿ ಎಂಟ್ರಿ ಆಗಿದ್ದು ಏಕಕಾಲದಲ್ಲಿ 18 ಕಡೆ ದಾಳಿಗಳನ್ನು ಮಾಡಿ ಮಾಹಿತಿ ಕಲೆ ಹಾಕಿದೆ.
ಕೈ ನಾಯಕರು ಸೇರಿದಂತೆ ಅಧಿಕಾರಿಗಳು, ಬ್ಯಾಂಕ್ ಸಿಬ್ಬಂದಿ ಎಲ್ಲರ ಮೇಲೂ ದಾಳಿ ಮಾಡಲಾಗಿದೆ. ಮಾಜಿ ಸಚಿವ ನಾಗೇಂದ್ರ ಅವರ ಡಾಲರ್ಸ್ ಕಾಲೋನಿ ನಿವಾಸದ ಜೊತೆಗೆ ಅವರ ಬಳ್ಳಾರಿ ನಿವಾಸದಲ್ಲೂ ಶೋಧ ನಡೆಸಲಾಗಿದೆ. ಹಾಗೆ ನಿಗಮದ ಅಧ್ಯಕ್ಷ ಬಸನಗೌಡ ದದ್ದಲ್ ಅವರ ರಾಯಚೂರು ನಿವಾಸ, ದದ್ದಲ್ ಅವರ ಯಲಹಂಕ ನಿವಾಸದ ಮೇಲೂ ದಾಳಿಯಾಗಿದೆ. ಅಷ್ಟೇ ಅಲ್ಲದೆ ವಾಲ್ಮೀಕಿ ಬೋರ್ಡ್ ಎಂಡಿ ಪದ್ಮನಾಭ, ಬೋರ್ಡ್ ಲೆಕ್ಕಾಧಿಕಾರಿ ಪರಶುರಾಮ್, ಯುಬಿಐ ಡೆಪ್ಯೂಟಿ ಮ್ಯಾನೇಜರ್ ದೀಪಾ ನಿವಾಸ, ಯುಬಿಐ ಬ್ರಾಂಚ್ ಹೆಡ್ ಸುಚಿಸ್ಮಿತಾ ನಿವಾಸ ಹಾಗೆ ಇನ್ನು 3 ಬ್ಯಾಂಕ್ ಸಿಬ್ಬಂದಿಗಳ ಮೇಲೆ ದಾಳಿ ಮಾಡಲಾಗಿದೆ. ಬೆಂಗಳೂರಿನ ವಾಲ್ಮೀಕಿ ಬೋರ್ಡ್ ಕಚೇರಿ ಮೇಲೂ ಇಡಿ ರೇಡ್ ಮಾಡಲಾಗಿದ್ದು, ವಸಂತ ನಗರದಲ್ಲಿರೋ ವಾಲ್ಮೀಕಿ ಬೋರ್ಡ್ ಕಚೇರಿಗೆ 2 ಕಾರಲ್ಲಿ ಬಂದ ಇಡಿ ಅಧಿಕಾರಿಗಳು ಪರಿಶೀಲನೆ ಮಾಡಿ ಒಂದಷ್ಟು ದಾಖಲೆ ಪತ್ರಗಳನ್ನು ತೆಗೆದುಕೊಂಡು ಹೋಗಿದ್ದಾರೆ. ಈ ಬೆಳವಣಿಗೆ ಈಗ ಬಿಜೆಪಿ ಹೋರಾಟಕ್ಕೆ ಮತ್ತಷ್ಟು ಬಲ ತಂದುಕೊಟ್ಟಿದ್ದು, ಬಿಜೆಪಿ ನಾಯಕರು ತಮ್ಮ ಹೋರಾಟದಲ್ಲಿ ಮೇಲುಗೈ ಸಾಧಿಸಿದಂತಾಗಿದೆ. ವಾಲ್ಮೀಕಿ ಕೇಸ್ನಲ್ಲಿ ಇಡಿ ಎಂಟ್ರಿಯಿಂದ ಬಿಜೆಪಿ ನಾಯಕರಿಗೆ ಅಸ್ತ್ರ ಸಿಕ್ಕಂತಾಗಿದ್ದು, ಈಗ ಇಡಿ ರೇಡ್ನಿಂದ ಬಿಜೆಪಿ ಆರೋಪಕ್ಕೆ ಬಲ ಸಿಕ್ಕಂತಾಗಿದೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಆಗಿರ್ತಕ್ಕಂಥ ಭ್ರಷ್ಟಾಚಾರ ಪ್ರಕರಣ, ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಬರೆದಿರ್ತಕ್ಕಂಥ ಪತ್ರದ ಮೇಲೆ ಇವತ್ತು ಸಿಬಿಐ ಎಫ್ಐಆರ್ ರಿಜಿಸ್ಟರ್ ಮಾಡಿರ್ತಕ್ಕಂಥದ್ದು, ಅದರ ಜೊತೆಗೆ ರಾಜ್ಯ ಸರ್ಕಾರನೂ ಕೂಡ SIT ಫಾರ್ಮ್ ಮಾಡಿ ಇವತ್ತು ತನಿಖೆ ನಡೆಸ್ತಾ ಇರತಕ್ಕಂಥದ್ದು. ಇವತ್ತು ನಾವು ಮಾಧ್ಯಮದ ಪತ್ರಿಕೆ ಮತ್ತು ಮಾಧ್ಯಮಗಳನ್ನು ನೋಡ್ತಾ ಇದ್ದೇವೆ. ಇಡಿನೂ ಕೂಡ ಇವತ್ತು ರೈಡ್ ಮಾಡಿರ್ತಕ್ಕಂಥದ್ದು ಬಹುಶಃ ರಾಜ್ಯದ ಇತಿಹಾಸದಲ್ಲಿ ಹಿಂದೆಂದೂ ಕೂಡ ಕಂಡು ಕೇಳರಿಯದಂತ ಒಂದು ಹಗರಣ. ದಲಿತರಿಗೆ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನ, ದಲಿತರ ಅಭಿವೃದ್ಧಿಗೋಸ್ಕರ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನ ದುರುಪಯೋಗ ಪಡಿಸಿಕೊಂಡು ಹೊರ ರಾಜ್ಯಕ್ಕೆ ವರ್ಗಾವಣೆ ಮಾಡಿ ಬೇರೆ ಬೇರೆ ರಾಜ್ಯಗಳ ಚುನಾವಣೆ ಮತ್ತು ಲೋಕಸಭಾ ಚುನಾವಣೆಯಲ್ಲೂ ಕೂಡ ಈ ಹಣ ದುರ್ಬಳಕೆ ಆಗಿದೆ ಅಂತಕ್ಕಂಥದ್ದು ಇವತ್ತು ಜಗಜ್ಜಾಹೀರಾಗಿರ್ತಕ್ಕಂಥದ್ದು. ಈ ಸರ್ಕಾರ ಅಧಿಕಾರಕ್ಕೆ ಬಂದು 1 ವರ್ಷ 2 ತಿಂಗಳು ತುಂಬಿದೆ. ಈಗ ಇವರ ಆಡಳಿತಾವಧಿಯ ಒಂದೇ ವರ್ಷದಲ್ಲಿ ಈ ಕಾಂಗ್ರೆಸ್ ಪಕ್ಷದ ಈ ಸರ್ಕಾರದ ಮುಖವಾಡ ಇವತ್ತು ಕಳಚಿ ಬಿದ್ದಿದೆ. ರಾಜ್ಯದ ಇತಿಹಾಸದಲ್ಲೇ ಕಂಡು ಕೇಳರಿಯದ ಹಗರಣ ಇದು ಅಂತ ವಾಲ್ಮೀಕಿ ಹಗರಣವನ್ನ ಬಣ್ಣಿಸ್ತಾ ಇರೋ ಬಿಜೆಪಿ ನಾಯಕರು, ಕಾಂಗ್ರೆಸ್ ಸರ್ಕಾರ ತಾವು ಅಧಿಕಾರಕ್ಕೆ ಬಂದ 1 ವರ್ಷ 2 ತಿಂಗಳಿನಲ್ಲಿ ಬರೀ ಭ್ರಷ್ಟಾಚಾರದಲ್ಲೇ ಮುಳುಗಿದೆ. ಯೂನಿಯನ್ ಬ್ಯಾಂಕ್ ಬರೆದ ಪತ್ರದ ಮೇಲೆ ಈಗ ಸಿಬಿಐ ಸಹ ಎಫ್ಐಆರ್ ದಾಖಲಿಸಿದ್ದು, ಮುಂದಿನ ದಿನಗಳಲ್ಲಿ ಇಡಿ ಜೊತೆಗೆ ಸಿಬಿಐ ಸಹ ಅಖಾಡಕ್ಕೆ ಇಳಿಯಲಿದೆ ಅನ್ನೋದನ್ನ ಬಿಜೆಪಿ ನಾಯಕರು ಹೇಳಿದ್ದಾರೆ. ಇದರಿಂದ ಬಿಜೆಪಿಯ ಹೋರಾಟಕ್ಕೆ ದೊಡ್ಡ ಬಲ ಸಿಕ್ಕಂತಾಗಿದ್ದು, ಕಾಂಗ್ರೆಸ್ ಸರ್ಕಾರಕ್ಕೆ ಭಾರೀ ಹೊಡೆತ ಬಿದ್ದಂತಾಗಿದೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಕೈ ಶಾಸಕರಾದ ನಾಗೇಂದ್ರ ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ. ಮತ್ತೊಬ್ಬ ಶಾಸಕ ಬಸನಗೌಡ ದದ್ದಲ್ ಅವರ ಮೇಲೂ ಆರೋಪಗಳು ಕೇಳಿಬಂದಿದ್ದು, ಅವರ ಮೇಲೂ ಇಡಿ ರೈಡ್ ಆಗಿದೆ. ಈಗಾಗಲೇ ಸಚಿವ ನಾಗೇಂದ್ರ ಅವರು ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಭ್ರಷ್ಟಾಚಾರ ಆಗಿದೆ ಅನ್ನೋದು ಮೇಲ್ನೋಟಕ್ಕೆ ಸಾಬೀತಾಗಿರೋದ್ರಿಂದ ಸರ್ಕಾರವೇ ತನಿಖೆಗಾಗಿ SITಯನ್ನ ನೇಮಿಸಿದೆ. ಇನ್ನು ಈ ಹಗರಣದಲ್ಲಿ ದೊಡ್ಡವರ ಹೆಸರುಗಳು ಕೇಳಿ ಬರ್ತಾ ಇವೆ. ಹಗರಣದಲ್ಲಿ SSS ಕೈವಾಡ ಇದೆ ಅಂತ ಬಿಜೆಪಿ ಆರೋಪ ಮಾಡ್ತಾ ಇದೆ. ರಾಷ್ಟ್ರ ಮಟ್ಟದಲ್ಲಿ ಈ ಹಗರಣ ಸದ್ದು ಮಾಡೋದ್ರಿಂದ ಸಿದ್ದು ಸರ್ಕಾರಕ್ಕೆ ಭಾರೀ ಮುಜುಗರ ಆದಂತಾಗಿದೆ. ವಾಲ್ಮೀಕಿ ಹಗರಣ ಈಗ ಸಿದ್ದು ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸಿದ್ದು, ಅವರ ಸರ್ಕಾರಕ್ಕೆ ಕಂಟಕವಾಗೋ ಸಾಧ್ಯತೆ ಇದೆ ಅಂತ ಕೆಲವರು ಹೇಳಿದ್ದಾರೆ. ಇಷ್ಟು ದಿನ ಕಾಂಗ್ರೆಸ್ ನಾಯಕರು ನಾವು ಅಹಿಂದ, ನಾವು ದಲಿತರ ಪರ ಅಂತ ಹೇಳ್ಕೊಂಡು ಬರ್ತಾ ಇದ್ರು. ಆದ್ರೆ ಈಗ ಅವರು ದಲಿತರ ದುಡ್ಡನ್ನೇ ಕೊಳ್ಳೆ ಹೊಡೆದಿದ್ದಾರೆ ಅಂತ ಬಿಜೆಪಿ ನಾಯಕರು ಆರೋಪ ಮಾಡ್ತಾ ಇದ್ದು, ಈ ಹಗರಣದಲ್ಲಿ ದೊಡ್ಡವರ ಬಂಡವಾಳ ಬಯಲಾಗುತ್ತೆ ಅಂತಿದ್ದಾರೆ. ಸರ್ಕಾರದ ವಿರುದ್ಧ ಮುಗಿಬಿದ್ದ ಬಿಜೆಪಿ ನಾಯಕರು. ಸಿಬಿಐ ತನಿಖೆಗೆ ಒತ್ತಾಯ, ದೊಡ್ಡವರ ಹೆಸರು ಆಚೆ ಬರುತ್ತಾ? ಭ್ರಷ್ಟಾಚಾರ ಆರೋಪ ಎಂತಹ ಸರ್ಕಾರವನ್ನೇ ಆದರೂ ಸಂಕಷ್ಟಕ್ಕೆ ಸಿಕ್ಕಿಸ್ಬಿಡುತ್ತೆ. ಎಷ್ಟೋ ಸರ್ಕಾರಗಳು ಭ್ರಷ್ಟಾಚಾರ ಆರೋಪಗಳಿಂದಲೇ ಬಿದ್ದು ಹೋಗಿವೆ. ರಾಜ್ಯದಲ್ಲಿ ಈ ಹಿಂದೆ ಇದ್ದ ಬಿಜೆಪಿ ಸರ್ಕಾರಕ್ಕೂ ಭ್ರಷ್ಟಾಚಾರದ ಆರೋಪಗಳೇ ಮುಳುವಾಗಿದ್ವು. ಆಗ ಕಾಂಗ್ರೆಸ್ ಪಕ್ಕಾ ಪ್ಲಾನ್ ಮಾಡಿಕೊಂಡು ಬಿಜೆಪಿ ವಿರುದ್ಧ ಹೋರಾಟವನ್ನ ಮಾಡಿತ್ತು. ಪೇ ಸಿಎಂ 40% ಅಂತ ಅಭಿಯಾನಗಳನ್ನೇ ಮಾಡಿ ಬೊಮ್ಮಾಯಿ ಸರ್ಕಾರವನ್ನ ಇನ್ನಿಲ್ಲದಂತೆ ಕಾಡಿತ್ತು.
ರಾಷ್ಟ್ರ ಮಟ್ಟದಲ್ಲಿ ಹೋರಾಟ ಮಾಡಿ 2023ರ ವಿಧಾನಸಭೆ ಚುನಾವಣೆಯಲ್ಲಿ ಗೆಲುವನ್ನ ದಕ್ಕಿಸಿಕೊಂಡಿತ್ತು. ಆದರೆ ಈಗ ರಾಜ್ಯದಲ್ಲೇ ಕಾಂಗ್ರೆಸ್ ಸರ್ಕಾರವೇ ಇದ್ದು ಈ ಸರ್ಕಾರದಲ್ಲೂ ಎಗ್ಗಿಲ್ಲದೆ ಭ್ರಷ್ಟಾಚಾರದ ಆರೋಪಗಳು ಕೇಳಿಬಂದಿವೆ. ಹಾಗಾಗಿ ವಿಪಕ್ಷ ಬಿಜೆಪಿ ಇದನ್ನೇ ಅಸ್ತ್ರವಾಗಿ ಬಳಸಿಕೊಳ್ಳಲು ತೀರ್ಮಾನಿಸಿದ್ದು ವಾಲ್ಮೀಕಿ ಹಗರಣ ಆಚೆ ಬಂದಾಗಿನಿಂದ ನಿರಂತರವಾಗಿ ಹೋರಾಟಗಳನ್ನ ಮಾಡ್ತಾ ಇದೆ. ವಾಲ್ಮೀಕಿ ಬೋರ್ಡ್ನಲ್ಲಿ ಅವ್ಯವಹಾರ ಕೇಸ್ಗೆ ಸಂಬಂಧಿಸಿದಂತೆ ಕಳೆದ ತಿಂಗಳು ಇಡಿಗೆ ಬಿಜೆಪಿ ಮುಖಂಡ ಎನ್ಆರ್ ರಮೇಶ್ ದೂರು ನೀಡಿದ್ರು. ವಾಲ್ಮೀಕಿ ನಿಗಮದಲ್ಲಿ 187 ಕೋಟಿ ರೂಪಾಯಿ ದುರ್ಬಳಕೆಯಾಗಿದೆ ಅಂತ ಆರೋಪಿಸಿದ್ದ ರಮೇಶ್ ಇಡಿ ಜಂಟಿ ಆಯುಕ್ತರಿಗೆ ಪತ್ರ ಬರೆದಿದ್ರು. ಹೈದರಾಬಾದ್ ಬ್ಯಾಂಕಿನ 11 ಖಾಸಗಿ ಸಂಸ್ಥೆಗಳ ಖಾತೆಗೆ ಹಣ ವರ್ಗಾವಣೆ ಆಗಿದೆ ಅಂತ ಉಲ್ಲೇಖಿಸಿ ಇದು ಅಂತಾರಾಜ್ಯ ಆರ್ಥಿಕ ಅಪರಾಧ ಪ್ರಕರಣವಾಗಿದೆ. ಈ ಬೃಹತ್ ಹಗರಣದಲ್ಲಿ ಮಾಜಿ ಸಚಿವ ನಾಗೇಂದ್ರ, ಅವರ ಆಪ್ತ ನಾಗರಾಜ್, ನಿಗಮದ ಮಾಜಿ ಎಂಡಿ ಪದ್ಮನಾಭ್, ಲೆಕ್ಕಾಧಿಕಾರಿ ಪರಶುರಾಮ್, ಎಂಜಿ ರೋಡ್ ಯೂನಿಯನ್ ಬ್ಯಾಂಕ್ ವ್ಯವಸ್ಥಾಪಕಿ ಸುಚಿಸ್ಮಿತಾ ಶಾಮೀಲಾಗಿದ್ದಾರೆ. ಇವರ ವಿರುದ್ಧ ಅಕ್ರಮ ಹಣ ವರ್ಗಾವಣೆ, ಸರ್ಕಾರಿ ಹಣ ದುರ್ಬಳಕೆ ಪ್ರಕರಣ ದಾಖಲಿಸಿಕೊಂಡು ಕ್ರಮ ಕೈಗೊಳ್ಳಿ ಅಂತ ಪತ್ರದಲ್ಲಿ ಉಲ್ಲೇಖಿಸಿದ್ರು. ಅದರಂತೆ ಈಗ ಇಡಿ ಸಹ ಪ್ರಕರಣಕ್ಕೆ ಎಂಟ್ರಿ ಕೊಟ್ಟಿದೆ. ವಾಲ್ಮೀಕಿ ಹಗರಣ ಆಚೆ ಬಂದಾಗಿನಿಂದ ಬಿಜೆಪಿ ಹಂತ ಹಂತವಾಗಿ ಹೋರಾಟಗಳನ್ನ ಮಾಡುತ್ತಾ ಇದ್ದು ಈ ಹಿಂದೆ ರಾಜ್ಯಪಾಲರಿಗೆ ಸರ್ಕಾರದ ವಿರುದ್ಧ ಮನವಿ ಮಾಡಿದ್ರು. ಸರ್ಕಾರವನ್ನೇ ವಜಾ ಮಾಡಬೇಕು, ನಾಗೇಂದ್ರ ರಾಜೀನಾಮೆ ಕೊಡಬೇಕು ಅಂತ ಒತ್ತಾಯಿಸಿದ್ರು. ಅದರ ಪರಿಣಾಮವಾಗಿ ನಾಗೇಂದ್ರ ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ರು. ಇನ್ನು ಕೆಲವೇ ದಿನಗಳ ಹಿಂದೆ ಸಿಎಂ ನಿವಾಸಕ್ಕೆ ಮುತ್ತಿಗೆ ಹಾಕಲು ಯತ್ನಿಸಿದ್ರು. ಆನಂತರವೇ ಎಸ್ಐಟಿ ನಾಗೇಂದ್ರ ಮತ್ತು ದದ್ದಲ್ ಅವರನ್ನ ವಿಚಾರಣೆ ಮಾಡಿತ್ತು. ಈಗ ಹಗರಣದಲ್ಲಿ ಮನಿ ಲ್ಯಾಂಡ್ರಿಂಗ್ ಸಹ ಆಗಿದೆ ಅಂತ ಗೊತ್ತಾಗಿದ್ದು ಇಡಿ 18 ಸ್ಥಳಗಳಲ್ಲಿ ರೇಡ್ ಮಾಡಿ ರಾಜ್ಯ ಸರ್ಕಾರಕ್ಕೆ ಶಾಕ್ ಕೊಟ್ಟಿದೆ. ವಾಲ್ಮೀಕಿ ಹಗರಣಕ್ಕೆ ಇಡಿ ಎಂಟ್ರಿ ಕೊಡ್ತಾ ಇದ್ದಂತೆ ಬಿಜೆಪಿ ನಾಯಕರು ಮತ್ತಷ್ಟು ಅಲರ್ಟ್ ಆಗಿದ್ದು ಕಾಂಗ್ರೆಸ್ನಿಂದ ಭ್ರಷ್ಟಾಚಾರ ನಡೆದಿರೋದು ನಿಜ. ನಾಗೇಂದ್ರ, ಬಸನಗೌಡ ದದ್ದಲ್ ಮಾತ್ರವಲ್ಲದೆ ಇನ್ನೂ 3 ಸಚಿವರು ಹಗರಣದಲ್ಲಿದ್ದಾರೆ. ಈ ಹಗರಣದ ಹಿಂದೆ ದೊಡ್ಡವರ ಕೈವಾಡವಿದೆ. ಹಾಗಾಗಿ ಪ್ರಕರಣವನ್ನ ಎಸ್ಐಟಿ ಬದಲಾಗಿ ಸಿಬಿಐ ತನಿಖೆಗೆ ಒಪ್ಪಿಸಬೇಕು ಅಂತ ಬಿಜೆಪಿ ನಾಯಕರು ಒತ್ತಾಯ ಮಾಡ್ತಾ ಇದ್ದಾರೆ. ಇಷ್ಟು ದಿನದಿಂದ ಏನು ಹೇಳ್ತಾ ಇದ್ರು, ಯಾರ್ರೀ ಮಂತ್ರಿಗಳು ಒಬ್ಬರು ಭಾಗಿಯಾಗಿಲ್ಲ, ಒಬ್ಬ MLAನೂ ಭಾಗಿಯಾಗಿಲ್ಲ. ಆಗಿಲ್ಲ ಅಂದರೆ ಯಾಕೆ ರೈಡ್ ಆಯ್ತು ಈಗ ಯಾಕಂದರೆ ನಿಮಗೂ ಗೊತ್ತಿದೆ, ಕಾನೂನು ಪ್ರಕಾರ 3 ಕೋಟಿ ಮೇಲೆ ಹೆಚ್ಚಿಗೆ ಅವ್ಯವಹಾರ ಆದರೆ ಸುಮೋಟೋ CBIಗೆ ಹೋಗ್ತೈತೆ. ಈ ಸರ್ಕಾರ ಅಷ್ಟು ಗೊತ್ತಿದ್ದು ಕೂಡ SIT ತನಿಖೆ ಯಾಕೆ ಕೊಟ್ರು ಇವರು? SIT ಪ್ಯಾರಲೆಲ್ಲಾಗಿ ಎಲ್ಲಾದ್ರೂ ಇತಿಹಾಸದಲ್ಲಿ ಒಂದೇ ಒಂದು ವಿಚಾರದ ಬಗ್ಗೆ 2 ತನಿಖೆ ಆಗೋಕ್ಕೆ ಸಾಧ್ಯನಾ? ಅಂದರೆ ಜನರ ಮನಸ್ಸನ್ನು ಡೈವರ್ಟ್ ಮಾಡಿ SITಯಲ್ಲಿ ಅವ್ರಿಗೆ ಕ್ಲೀನ್ ಚಿಟ್ ಕೊಡೋಕ್ಕೋಸ್ಕರ ಮಾಡಿಬಿಟ್ಟು CBI ತಪ್ಪು ಮಾಡಿದೆ ಅಂತೇಳಿ ಆಪಾದನೆ ಮಾಡೋಕ್ಕೋಸ್ಕರ ಮಾಡ್ತಾ ಇದ್ದಾರೆ. ಇದು ಮುಚ್ಚಿಡೋಕ್ಕೆ ಮಾಡ್ತಾ ಇರೋವಂಥ ಕೆಲಸ. 100% ಇನ್ನೂ 3 ಜನ ಸಚಿವರು, ಒಟ್ಟು 3 ಜನ ಇದರಲ್ಲಿ ಸಚಿವರು ಭಾಗಿಯಾಗಿದ್ದಾರೆ. ಶಾಂಗ್ರಿಲಾ ಅಂತ ಹೇಳಿದಾರಲ್ಲ, ಶಾಂಗ್ರಿಲಾದಲ್ಲಿ ಯಾರ್ಯಾರು ಸೇರ್ತಾರೆ ಸಾಯಂಕಾಲದ ಹೊತ್ತು ನೀವು ಚೆಕ್ ಮಾಡ್ಕೊಳ್ಳಿ, ಅವರೆಲ್ಲರೂ ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ. ಎಸ್, ಈವರೆಗೆ ವಾಲ್ಮೀಕಿ ಹಗರಣದಲ್ಲಿ ಮಾಜಿ ಸಚಿವ ನಾಗೇಂದ್ರ ಮತ್ತು ಶಾಸಕ ಬಸನಗೌಡ ದದ್ದಲ್ ಮಾತ್ರ ಇದ್ದಾರೆ ಅಂತ ಹೇಳಲಾಗಿತ್ತು. ಆದ್ರೆ ಈಗ ಈ ಪ್ರಕರಣದಲ್ಲಿ ಇನ್ನೂ 3 ಸಚಿವರು ಇದ್ದಾರೆ. ಶಾಂಗ್ರಿಲಾ ಹೋಟೆಲ್ನಲ್ಲಿ ಯಾರೆಲ್ಲ ಸೇರ್ತಾ ಇದ್ರೋ ಅವರೆಲ್ಲ ಪ್ರಕರಣದಲ್ಲಿ ಇದ್ದಾರೆ ಅನ್ನೋ ಆರೋಪಗಳು ಕೇಳಿಬಂದಿವೆ. ಅಷ್ಟೇ ಅಲ್ಲದೆ ಇದರ ಹಿಂದೆ 3 ಎಸ್ಗಳು ಇದ್ದಾರೆ. ಅವರ ಹೆಸರುಗಳು ಆಚೆ ಬರಲಿವೆ. ಸರ್ಕಾರವೇ ಬಿದ್ದು ಹೋಗುವ ಮಟ್ಟಕ್ಕೆ ಈ ಹಗರಣ ನಡೆದಿದೆ ಅಂತ ಬಿಜೆಪಿ ನಾಯಕರು ಆರೋಪಿಸ್ತಾ ಇದ್ದಾರೆ. ಕಳ್ಳನ ಹೆಂಡತಿ ಯಾವಾಗಲೂ ಡ್ಯಾಶ್ ಎಂದಿರೋ ಸಿಟಿ ರವಿ ಉಪ್ಪು ತಿಂದವರು ನೀರು ಕುಡಿಯಲೇಬೇಕು ಅಂತ ಹೇಳಿದ್ದಾರೆ. ಒಂದು ಗಾದೆ ಮಾತಿದೆಯಲ್ವಾ, ಕಳ್ಳನ ಹೆಂಡತಿ ಡ್ಯಾಶ್ ಉಪ್ಪು ತಿಂದವರು ನೀರು ಕುಡಿಬೇಕು. ಇವೆಲ್ಲ ಆಗಲೇಬೇಕಾಗಿರೋ ಸಂಗತಿ ಅಲ್ವಾ. ಇನ್ನೂ 187 ಕೋಟಿ ರೂಪಾಯಿನಲ್ಲಿ ಬಹಳಷ್ಟು ಹಣ ಎಲ್ಲೋಗಿದೆ ಅನ್ನೋದು ಪತ್ತೆ ಆಗಬೇಕು. ಇಲ್ಲಿರೋ ಪೊಲೀಸರು ಪತ್ತೆ ಹಚ್ಚೋದ್ರೊಳಗೆ ಅವ್ರಿಗೆ ಪಾಪ ಸಾಮರ್ಥ್ಯ ಇದ್ರೂ ಕೂಡ ಅಸಹಾಯಕರಾಗಿದ್ದಾರೆ. ಪೊಲೀಸರಿಗೆ ಸಾಮರ್ಥ್ಯ ಇಲ್ಲ ಅಂತ ನಾನು ಹೇಳಲ್ಲ, ಸಾಮರ್ಥ್ಯ ಇದ್ರೂ ಅಸಹಾಯಕರಾಗಿದ್ದಾರೆ. ಇಡಿಯೇ ತಾನೇ ಮಾಡಬೇಕಾಗಿರೋದು. ಹಲವು ಜನ ಮಂತ್ರಿಗಳು, ಹಲವು ಹಿರಿಯ ಅಧಿಕಾರಿಗಳು ಇವರೆಲ್ಲರೂ ಈ ಹಗರಣದಲ್ಲಿ ಪಾಲ್ಗೊಂಡಿರಬೇಕಾದ್ರೆ
ಇನ್ಯಾರು ಮಾಡಕ್ಕೆ ಸಾಧ್ಯ? ಇಡಿ CBI ಮಾಡಬೇಕು. ಒಂದು ಕಡೆ ಇಡಿ ಶಾಕ್, ಮತ್ತೊಂದು ಕಡೆ ಬಿಜೆಪಿ ಹೋರಾಟ. ಹೀಗೆ ಎಲ್ಲಾ ಕಡೆಯಿಂದಲೂ ಸರ್ಕಾರಕ್ಕೆ ಹಗರಣದ ಉರುಳು ಸುತ್ತಿಕೊಳ್ತಾ ಇದ್ದು, ಇದರಿಂದ ಹೊರಬರಲು ಸಿದ್ದು ಆ್ಯಂಡ್ ಟೀಮ್ ಒದ್ದಾಡುವಂತಾಗಿದೆ. ಈಗಲೂ ವಾಲ್ಮೀಕಿ ಹಗರಣದಲ್ಲಿ ನಮ್ಮ ಪಾತ್ರ ಇಲ್ಲ ಅಂತ ಸಮರ್ಥನೆ ಮಾಡಿಕೊಳ್ತಾ ಇರೋ ಕೈ ನಾಯಕರು ಆದ ಮುಜುಗರವನ್ನ ಮುಚ್ಚಿಟ್ಟುಕೊಳ್ಳುವ ಪ್ರಯತ್ನ ಮಾಡಿದ್ದಾರೆ. ಇಡಿ ಅವ್ರ ಕೆಲಸ ಅವ್ರು ಮಾಡಲಿ, ನಮಗೂ ನಾವು ಅದಕ್ಕೆ ಇಡಿ ಅವ್ರ ಕೆಲಸ ಅವ್ರು ಏನು ಮಾಡ್ತಾರೆ ಅದು ಮಾಡಲಿ, ಕಾನೂನು ಪ್ರಕಾರ ಮಾಡಬೇಕು, ಅವ್ರು ಏನು ಮಾಡ್ತಾರೆ ಮಾಡಲಿ. SIT ಅವರು ನಿನ್ನೆ ದಿವಸ ದದ್ದಲ್ ಅವರಿಗೆ ಮತ್ತು ನಾಗೇಂದ್ರ ಅವರಿಗೆ ಕರೆದು ತನಿಖೆಗೆ ಕರೆದಿದ್ದಾರೆ. ಈ ಮಧ್ಯೆ ಇಡಿ ಅವರು ದದ್ದಲ್ ಅವರಿಗೆ ಅವರ ಮನೆ ಮೇಲೆ, ಅವರ ಆಫೀಸ್ ಮೇಲೆ ಎಲ್ಲ ದಾಳಿ ಮಾಡಿದ್ದಾರೆ ಅಂತೇಳಿ, ಅವರು ಯಾವ ಕಾರಣಕ್ಕೆ ಮತ್ತು ಯಾವ ಮಾಹಿತಿ ಆಧಾರದ ಮೇಲೆ ಅವ್ರು ಮಾಡಿದ್ದಾರೆ ನಮಗೇನು ಗೊತ್ತಿಲ್ಲ. ಅದರಿಂದ ನಾನೇನು ಅದಕ್ಕೆ ಪ್ರತಿಕ್ರಿಯೆ ಕೊಡೋದಕ್ಕೆ ಇಡಿ ಅವರು ಇಂಡಿಪೆಂಡೆಂಟಾಗಿ ಯಾರ ಮನೆ ಮೇಲೆ ಅಥವಾ ಕಚೇರಿ ಮೇಲೆ ಅವರು ದಾಳಿ ಮಾಡ್ಬೋದು, ಅವರಿಗೆ ಅಧಿಕಾರ ಇದೆ. ಎಸ್, ತಪ್ಪು ಯಾರೇ ಮಾಡಿದ್ರು ಅದು ಇಡೀ ಸರ್ಕಾರಕ್ಕೆ ಕೆಟ್ಟ ಹೆಸರು ತರುತ್ತೆ. ಈ ಸರ್ಕಾರದಲ್ಲಿ ಈ ಹಗರಣ ನಡೆದಿದೆ ಅಂತ ಹೇಳ್ತಾರೆ, ಆದರೆ ಇಲ್ಲಿ ಸರ್ಕಾರದ ಸಚಿವರೇ ಹಗರಣದಲ್ಲಿ ಭಾಗಿಯಾಗಿದ್ದಾರೆ. ಅವರ ಅಣತಿಯಂತೆಯೇ ಹಗರಣ ನಡೆದಿದೆ ಅಂತ ಹೇಳಲಾಗ್ತಾ ಇದೆ. ಆದರೆ ಹಗರಣ ನಡೆದಿರಬಹುದು, ಆದರೆ ಹಗರಣಕ್ಕೂ ನಮ್ಮ ನಾಯಕರಿಗೂ ಸಂಬಂಧ ಇಲ್ಲ, ನಮ್ಮ ನಾಯಕರು ಹಗರಣದಲ್ಲಿ ಭಾಗಿಯಾಗಿಲ್ಲ ಅಂತ ಹೇಳಿಕೊಂಡು ಬಂದಿರೋ ಕೈ ನಾಯಕರು ಈಗಲೂ ಅದನ್ನೇ ಸಮರ್ಥಿಸಿಕೊಳ್ಳೋ ಪ್ರಯತ್ನ ಮಾಡಿದ್ದಾರೆ. ರಾಜ್ಯ ಸರ್ಕಾರ, ನಮ್ಮ ಸರ್ಕಾರ ನಿಷ್ಪಕ್ಷಪಾತವಾಗಿ ತನಿಖೆ ಮಾಡಲಿಕ್ಕೆ ಒಂದು ವಿಶೇಷ ತನಿಖಾ ತಂಡ ರಚನೆ ಮಾಡಿದೆ. ತನಿಖಾ ತಂಡದವರು ತನಿಖೆ ಮಾಡಿದ್ದಾರೆ, ಆರೋಪಿಗಳನ್ನು ಪತ್ತೆ ಹಚ್ಚಿದ್ದಾರೆ, ಮತ್ತು ಇವತ್ತು ಅವ್ರ ಮೇಲೆ ಕಾನೂನು ರೀತಿಯ ಕ್ರಮ ಆಗ್ತಾ ಇದೆ. ಆದರೆ ಅದಕ್ಕೆ ರಾಜಕೀಯ ಕಲರ್ ಕೊಡೋಂಥ ಅವಶ್ಯಕತೆ ಇಲ್ಲ. ಭಾರತೀಯ ಜನತಾ ಪಕ್ಷದವರು ಪ್ರತಿಯೊಂದರಲ್ಲಿ ರಾಜಕೀಯ ಮಾಡ್ತಾರೆ, ನಾವು ರಾಜಕೀಯ ಮಾಡಲಿಕ್ಕೆ ಹೋಗೋದಿಲ್ಲ. ಅದಕ್ಕೆ ನಾವು ಇವತ್ತು ನಿಷ್ಪಕ್ಷಪಾತವಾದಂಥ ಒಂದು ತನಿಖೆ ಮಾಡಿ, ಹಣ ವಸೂಲಿ ಮಾಡಿ ತಪ್ಪಿತಸ್ಥರು ಇದ್ದವರಿಗೆ ಕಾನೂನು ರೀತಿಯ ಕ್ರಮ ಆಗ್ತದೆ. ಎಸ್, ಹಗರಣ ಆಗಿದೆ, ಅದರ ಬಗ್ಗೆ ನಾವೇ SIT ವಿಶೇಷ ತಂಡ ರಚನೆ ಮಾಡಿ ತನಿಖೆ ಮಾಡ್ತಾ ಇದ್ವಿ. ಈಗಾಗಲೇ SIT ಅವರು ತಪ್ಪಿತಸ್ಥರು ಯಾರು ಅನ್ನೋದನ್ನು ಪತ್ತೆ ಹಚ್ಚಿದ್ರು, ಅವರಿಗೆ ಶಿಕ್ಷೆಯೂ ಆಗಲಿದೆ. ಆದರೆ ಬಿಜೆಪಿಯವರು ಎಲ್ಲದರಲ್ಲೂ ರಾಜಕೀಯ ಮಾಡ್ತಾರೆ, ಅದರ ಅವಶ್ಯಕತೆ ಇಲ್ಲ ಅಂತ ಕೈ ನಾಯಕರು ಹೇಳ್ತಾ ಇದ್ದಾರೆ. ಆದರೆ ಇದ್ಯಾವುದಕ್ಕೂ ತಲೆಕೆಡಿಸಿಕೊಳ್ಳದ ಬಿಜೆಪಿ ಸರ್ಕಾರದ ಭ್ರಷ್ಟಾಚಾರವನ್ನೇ ಇಟ್ಟುಕೊಂಡು ಸರ್ಕಾರಕ್ಕೆ ಸಂಕಷ್ಟ ತರಬೇಕು ಅಂತ ತೀರ್ಮಾನ ಮಾಡಿದೆ. ವಾಲ್ಮೀಕಿ ಹಗರಣ ನಾವಂದುಕೊಂಡಂತೆ 100 ಕೋಟಿಗಳ ಹಗರಣ ಮಾತ್ರವಲ್ಲ. ಇಲ್ಲಿ ದಲಿತರಿಗೆ ಅನ್ಯಾಯ ಮಾಡಿ ಆ ಹಣವನ್ನ ಬೇರೆ ಬೇರೆ ರಾಜ್ಯಗಳ ಚುನಾವಣೆಗೆ ಬಳಸಿಕೊಳ್ಳಲಾಗಿದೆ. ಇದರ ಹಿಂದೆ SSS ಕೈವಾಡ ಇದೆ ಅಂತ ಬಿಜೆಪಿಯವರು ಹೇಳ್ತಾ ಇದ್ದಾರೆ. SSS ಅಂತ ಬಿಜೆಪಿಯವರು ಈ ಹಿಂದೆ ಸಿದ್ದರಾಮಯ್ಯ, ಸುರ್ಜೇವಾಲಾ, ಶಿವಕುಮಾರ್ ಹೆಸರನ್ನ ಹೇಳಿದ್ರು. ಈಗಲೂ ಅವರನ್ನೇ ಟಾರ್ಗೆಟ್ ಮಾಡಿ SSS ಅಂತ ಹೇಳ್ತಾ ಇದ್ದಾರೆ. ಆ ಮೂಲಕ ಈ ಹಗರಣದಲ್ಲಿ ದೊಡ್ಡವರ ಪಾತ್ರ ಇದೆ ಅಂತ ಆರೋಪಿಸಿದ್ದಾರೆ. ವಾಲ್ಮೀಕಿ ಹಗರಣಕ್ಕೆ ಇಡಿ ಎಂಟ್ರಿ, ಸಿಬಿಐ ತನಿಖೆಗೂ ಒತ್ತಾಯ. ಸರ್ಕಾರಕ್ಕೆ ಉರುಳಾಗುತ್ತಾ 187 ಕೋಟಿ ಹಗರಣ. ಇಡಿ ಎಂಟ್ರಿಯಿಂದ ದೊಡ್ಡವರಿಗೆ ಸಂಕಷ್ಟ ಶುರುವಾಗುತ್ತಾ? SC/ST ಹಣವನ್ನ ದುರ್ಬಳಕೆ ಮಾಡಿಕೊಂಡ ಕಾಂಗ್ರೆಸ್ಗೆ ಬಿಜೆಪಿ ಟಕ್ಕರ್ ಕೊಡುತ್ತಾ? ಸರ್ಕಾರದ ಹಗರಣಗಳ ವಿರುದ್ಧ ಹೇಗಿರಲಿದೆ ಬಿಜೆಪಿ ಹೋರಾಟ? ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸಲು ಬಿಜೆಪಿ ಮಾಡಿರೋ ಪ್ಲಾನ್ ಏನು? ಬಿಜೆಪಿ ಕೈಗೆ ಹಗರಣಗಳ ಅಸ್ತ್ರ, ಸಿದ್ದು ಸರ್ಕಾರಕ್ಕೆ ಬಿಗ್ ಶಾಕ್. SC/ST ಹಣ ದುರ್ಬಳಕೆ, ಅಹಿಂದಾಗೆ ಬಿಜೆಪಿ ಟಕ್ಕರ್ ಕೊಡುತ್ತಾ? ಹೇಗಿರಲಿದೆ ಬಿಜೆಪಿ ಹೋರಾಟ? ಸದನದಲ್ಲೂ ಸದ್ದು ಮಾಡುತ್ತಾ ಹಗರಣ. ರಾಜ್ಯದಲ್ಲಿ ಸಿದ್ದು ಸರ್ಕಾರ ಅಸ್ತಿತ್ವಕ್ಕೆ ಬಂದು 1 ವರ್ಷವೇ ಕಳೆದೋಯ್ತು. ಆದರೆ ವಿಪಕ್ಷವಾಗಿ ಬಿಜೆಪಿ ಸರ್ಕಾರದ ವಿರುದ್ಧ ಯಾವುದೇ ದೊಡ್ಡ ಹೋರಾಟವನ್ನ ಮಾಡಿರಲಿಲ್ಲ. ಆದರೆ ಅಂಥದ್ದೊಂದು ಹೋರಾಟಕ್ಕೆ ಈಗ ಕಾಂಗ್ರೆಸ್ ನಾಯಕರೇ ಅವಕಾಶ ಮಾಡಿಕೊಟ್ಟಿದ್ದಾರೆ. ವಿಪಕ್ಷಗಳಿಗೆ ಈಗ ಸರ್ಕಾರದ ವಾಲ್ಮೀಕಿ ಹಗರಣ, ಮೂಡ ಹಗರಣ ಎಂಬ 2 ಅಸ್ತ್ರಗಳು ಸಿಕ್ಕಿದ್ದು, ಅದನ್ನೇ ಇಟ್ಟುಕೊಂಡು ಈಗ ಬಿಜೆಪಿ ಸರ್ಕಾರದ ವಿರುದ್ಧ ಮುಗಿಬೀಳಲು ತೀರ್ಮಾನಿಸಿದೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಭ್ರಷ್ಟಾಚಾರದ ವಾಸನೆ ಬರ್ತಾ ಇದ್ದಂತೆ ಬಿಜೆಪಿ ಅಲರ್ಟ್ ಆಗಿತ್ತು. ಸೂಕ್ತ ದಾಖಲೆಗಳನ್ನು ತೆಗೆಯಲು ಪ್ರಯತ್ನಿಸಿತ್ತು.
ಅಷ್ಟರಲ್ಲೇ ದೆಹಲಿಯಿಂದಲೂ ಪುಲಾವ್ ಬಂದಿತ್ತು. ವಿಜಯೇಂದ್ರ ಸೇರಿದಂತೆ ಹಲವು ನಾಯಕರನ್ನ ಕರೆಸಿಕೊಂಡಿದ್ದ ಬಿಜೆಪಿ ಹೈಕಮಾಂಡ್ ಅಲ್ಲಿಂದಲೇ ಸರ್ಕಾರದ ವಿರುದ್ಧ ಹೋರಾಟಕ್ಕೆ ಕರೆ ಕೊಟ್ಟಿತ್ತು. ಆ ನಂತರವೇ ವಾಲ್ಮೀಕಿ ಹಗರಣವನ್ನ ಸೀರಿಯಸ್ ಆಗಿ ತೆಗೆದುಕೊಂಡ ರಾಜ್ಯ ಬಿಜೆಪಿ ನಾಯಕರು ಹಂತ ಹಂತವಾಗಿ ಹೋರಾಟವನ್ನ ಮಾಡಿದ್ರು. ಮೊದಲು ಸರ್ಕಾರದ ವಿರುದ್ಧ ಪ್ರತಿಭಟನೆಗಳನ್ನ ಮಾಡಿದ ಬಿಜೆಪಿ ನಂತರ ರಾಜ್ಯಪಾಲರನ್ನ ಭೇಟಿಯಾಗಿ ಸರ್ಕಾರದ ವಿರುದ್ಧ ಮನವಿ ಸಲ್ಲಿಸಿತ್ತು. ಅದಾದ ನಂತರ ಬಿಜೆಪಿ ನಾಯಕ ಎನ್ಆರ್ ರಮೇಶ್ ಇಡಿಗೆ ದೂರು ಸಲ್ಲಿಸಿದ್ರು. ಇನ್ನು ಕಳೆದ ವಾರ ಸಿಎಂ ನಿವಾಸಕ್ಕೆ ಮುತ್ತಿಗೆಯನ್ನೂ ಹಾಕಿ ಹೋರಾಟ ಮಾಡಲಾಯಿತು. ಇಷ್ಟೆಲ್ಲ ಆದ ನಂತರ ಈಗ ಸರ್ಕಾರ ಕೂಡ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿ ಎಸ್ಐಟಿ ತನಿಖೆ ಮತ್ತಷ್ಟು ಜೋರು ಮಾಡಿತ್ತು. ಎಸ್ಐಟಿಯಿಂದ ವಿಚಾರಣೆಯೂ ನಡೆದಿತ್ತು. ಅಷ್ಟರಲ್ಲೇ ಇಡಿ ಎಂಟ್ರಿಯಾಗಿ ಸರ್ಕಾರಕ್ಕೆ ಮತ್ತು ನಾಯಕರಿಗೆ ಎದೆಬಡಿತವನ್ನ ಹೆಚ್ಚಿಸಿದೆ. ವಾಲ್ಮೀಕಿ ಹಗರಣದಲ್ಲಿ ಇಡಿ ಎಂಟ್ರಿಯಿಂದ ಈಗ ದೊಡ್ಡವರಿಗೂ ಢವಢವ ಶುರುವಾಗಿದೆ. ಇಡಿ ಘಟಾನುಘಟಿ ನಾಯಕರ ಕದವನ್ನು ತಟ್ಟಬಹುದು ಅಂತ ಹೇಳಲಾಗ್ತಾ ಇದೆ. ಈಗಾಗಲೇ ಬಿಜೆಪಿ ನಾಯಕರು ಕೆಲವರ ಮೇಲೆ ಆರೋಪಗಳನ್ನ ಮಾಡ್ತಾ ಇದ್ದು ಅವರಿಗೂ ಕಂಟಕ ಎದುರಾಗಬಹುದು ಅಂತ ಹೇಳಲಾಗ್ತಾ ಇದೆ. ಇಡಿ ಅಖಾಡಕ್ಕೆ ಇಳಿತಾ ಇದ್ದಂತೆ ದೊಡ್ಡವರಿಗೂ ಭಯ ಶುರುವಾಗಿದ್ದು ಹಣಕಾಸು ಸಚಿವರಾಗಿರೋ ಸಿದ್ದರಾಮಯ್ಯ ಸಹ ವಿಚಾರಣೆ ಎದುರಿಸಬೇಕಾಗಬಹುದು. ಇನ್ನು ಭ್ರಷ್ಟಾಚಾರದ ಸುಳಿಯಲ್ಲಿ ಸಿಲುಕಿರೋ ಕಾಂಗ್ರೆಸ್ ನಾಯಕರಿಗೆ ಬಂಧನದ ಭೀತಿಯೂ ಇದೆ. ರಾಷ್ಟ್ರ ಮಟ್ಟದಲ್ಲೇ ಇದರ ಬಗ್ಗೆ ಧ್ವನಿ ಎತ್ತಲು ಬಿಜೆಪಿ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಂಡಿದೆ. ಯಾವುದೇ ಕಾರಣಕ್ಕೂ ಈ ವಿಚಾರವನ್ನ ಸುಮ್ಮನೆ ಬಿಡಬೇಡಿ, ದಲಿತರ ಪರವಾಗಿ ಧ್ವನಿ ಎತ್ತಿ ಕಾಂಗ್ರೆಸ್ನ ಅಹಿಂದ ಅಸ್ತ್ರಕ್ಕೆ ತಿರುಗೇಟು ಕೊಡಿ ಅಂತ ಸ್ವತಃ ಬಿಜೆಪಿ ಹೈಕಮಾಂಡ್ ಆದೇಶ ಕೊಟ್ಟಿದ್ಯಂತೆ. ಸದನದಲ್ಲಿ ಯಾವ ವಿಚಾರಗಳ ಬಗ್ಗೆ ಚರ್ಚೆ ಮಾಡಬೇಕು, ಯಾವ ರೀತಿ ಹೋರಾಟ ಮಾಡಬೇಕು ಅನ್ನೋದಕ್ಕಾಗಿಯೇ ಬಿಜೆಪಿ ನಾಯಕರು ಸಭೆ ನಡೆಸಿದ್ದು ಸದನದಲ್ಲಿ ಮುಖ್ಯವಾಗಿ ವಾಲ್ಮೀಕಿ ಹಗರಣ ಮತ್ತು ಮೂಡಾ ಹಗರಣವನ್ನ ಪ್ರಸ್ತಾಪಿಸಿ ಸರ್ಕಾರದ ವಿರುದ್ಧ ಮುಗಿಬೀಳಲು ತೀರ್ಮಾನಿಸಲಾಗಿದೆ. ಎಸ್ಸಿ ಎಸ್ಟಿ ಹಣದ ದುರ್ಬಳಕೆ ಆಗಿದೆ ಅನ್ನೋ ವಿಚಾರವನ್ನೇ ಹೈಲೈಟ್ ಮಾಡಲು ಬಿಜೆಪಿ ತೀರ್ಮಾನಿಸಿದೆಯಂತೆ. ರಾಜ್ಯ ಸರ್ಕಾರ ಈಗಾಗಲೇ ತಮ್ಮ ಗ್ಯಾರಂಟಿ ಯೋಜನೆಗಳಿಗೆ ಎಸ್ಸಿ ಎಸ್ಪಿ ಟಿಎಸ್ಪಿ ಫಂಡ್ ಬಳಸಿಕೊಂಡಿದ್ದು ಇದರ ವಿರುದ್ಧವೂ ಬಿಜೆಪಿ ಧ್ವನಿ ಎತ್ತಿತ್ತು. ಗೃಹಲಕ್ಷ್ಮಿ ಯೋಜನೆಗೆ 7,881.91 ಕೋಟಿ, ಗೃಹಜ್ಯೋತಿ ಯೋಜನೆಗೆ 2,585 ಕೋಟಿ, ಅನ್ನಭಾಗ್ಯಕ್ಕಾಗಿ 2,635 ಕೋಟಿ, ಶಕ್ತಿ ಯೋಜನೆಗಾಗಿ 1,451 ಕೋಟಿ, ಹೀಗೆ ಒಟ್ಟು 14,730 ಕೋಟಿ ದಲಿತರ ಹಣವನ್ನ ಗ್ಯಾರಂಟಿಗಳಿಗೆ ಬಳಸಿಕೊಳ್ಳಲಾಗಿದೆ. ಇದರ ಬಗ್ಗೆ ಈಗಾಗಲೇ ರಾಷ್ಟ್ರೀಯ ಎಸ್ಸಿ ಆಯೋಗ ರಾಜ್ಯ ಸರ್ಕಾರಕ್ಕೆ ಶಾಕ್ ಕೊಟ್ಟಿದ್ದು ದಲಿತರ ಹಣ ಗ್ಯಾರಂಟಿಗೆ ಬಳಸಿದ್ಯಾಕೆ ಎಂದು ನೋಟಿಸ್ ಕೊಟ್ಟಿದೆ. ಸುಮೋಟೋ ಕೇಸ್ ದಾಖಲಿಸಿ 7 ದಿನದೊಳಗೆ ವಿಸ್ತೃತ ವರದಿ ಕೊಡಬೇಕು ಅಂತ ಸೂಚಿಸಿದೆ. ಈ ರೀತಿಯಲ್ಲಿ ಸಿದ್ದು ಸರ್ಕಾರಕ್ಕೆ ಒಂದೊಂದೇ ಉರುಳು ಸುತ್ತಿಕೊಳ್ತಾ ಇದ್ದು ಈಗ ವಿಪಕ್ಷಗಳು ಸರ್ಕಾರದ ವಿರುದ್ಧ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಿ ಇದನ್ನ ರಾಷ್ಟ್ರ ಮಟ್ಟದಲ್ಲಿ ಪ್ರಚಾರ ಮಾಡಲು ತಯಾರಿ ಮಾಡಿಕೊಳ್ತಾ ಇದ್ದಾರೆ. ಇದರಿಂದ ಮುಂದಿನ ದಿನಗಳಲ್ಲಿ ಸರ್ಕಾರಕ್ಕೆ ದೊಡ್ಡ ಮಟ್ಟದ ಸಂಕಷ್ಟ ಎದುರಾಗಬಹುದು ಅಂತ ಹೇಳಲಾಗ್ತಾ ಇದೆ. ಒಂದ್ ಕಡೆ 187 ಕೋಟಿ ಹಗರಣ, ಮತ್ತೊಂದು ಕಡೆ 14,730 ಕೋಟಿ ಎಸ್ಸಿ ಎಸ್ಪಿ ಟಿಎಸ್ಪಿ ಫಂಡ್ ದುರ್ಬಳಕೆ. ಈ ಎರಡು ಪ್ರಕರಣಗಳಲ್ಲಿ ಸರ್ಕಾರಕ್ಕೆ ಭಾರಿ ಮುಜುಗರ ಉಂಟಾಗಿದೆ. ಬಿಜೆಪಿ ಸಿದ್ದು ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸಿದೆ. ಇದರಿಂದ ಕೈ ನಾಯಕರು ಹೇಗೆ ಹೊರಬರ್ತಾರೆ, ಬಿಜೆಪಿ ಹೋರಾಟ ಯಾವ ಮಟ್ಟಕ್ಕೆ ಹೋಗುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಇದುವೇ ಹೊತ್ತಿನ ವಿಶೇಷ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.